ನಮಸ್ಕಾರ ವೀಕ್ಷಕರೇ, ಅಮ್ಮನ ಅಡುಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ಹೊಸ ಹೀಟರ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ತಮ್ಮಲ್ಲಿ ನೋಡಿದ ಮೇಲೆ ಗೊತ್ತಾಗಿರೋದು ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂತ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ನಾನು ಯಾವ ರೀತಿ ಮಾಡಿದ ತಪ್ಪಿಗೆ ಒಂದು ದೊಡ್ಡ ಅನಾಹುತನೇ ತಪ್ಪೋಯ್ತು ಅಂತ ಹೇಳ್ಬೋದು. ನಾನು ಮಾಡಿರುವಂಥ ಏನು ಕೆಲಸ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಎಲ್ಲೇ ಸ್ಕಿಪ್ ಮಾಡಬೇಡ್ರಿ. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ನಾವು ಮಾಡಿರೋ ತಪ್ಪು ಏನಂತ ನಿಮ್ಗೆ ಗೊತ್ತಾಗುತ್ತೆ. ಇದರಿಂದ ನೀವು ಒಂದು ಪಾಠನ ಕಲಿತೀರಾ. ಹೌದು, ಇವತ್ತು ನಾವು ರಿಲಯನ್ಸ್ ಶೋರೂಮ್ನಿಂದ ಒಂದು ಹೊಸ ಸಿಂಗರ್ ವಾಟರ್ ಹೀಟರನ್ನು ತೊಗೊಂಡಿದ್ದೀವಿ. ಅದು 1000 ವ್ಯಾಟ್ ಇದ್ದಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದರ ಕವರ್ ಮೇಲೆ 1000 ವ್ಯಾಟ್ ಅಂತ ಬರೆದಿದೆ. ಮತ್ತು ಇದರದ್ದು ರೇಟ್ ಏನಪ್ಪ ಅಂದರೆ, ಈ ಬಾಕ್ಸ್ ಮೇಲೆ ಬರೆದಿರೋದು 1190 ರೂಪಾಯಿ ಅಂತ ಇದೆ. ಬಟ್ ಇಷ್ಟೊಂದು ಕಾಸ್ಟ್ ಇಲ್ಲ ಇದರದ್ದು. ನಾವು ಕಡಿಮೆ ಕೊಟ್ಟು ತಂದಿದ್ದೀವಿ. ಅದೆಷ್ಟು ಅಮೌಂಟ್ ಅಂದರೆ 399. ಹೌದು, ಇದಕ್ಕೆ ನಾವು 399 ರೂಪಾಯಿನ ಕೊಟ್ಟಿದ್ದೀವಿ. ಅದರ ಜೊತೆಗೇ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಇದು 1 ವರ್ಷದ ವಾರಂಟಿ ಕಾರ್ಡ್ ಇದೆ. ಇದು ಏನಾದರೂ ಹೀಟರು ಕೆಟ್ಟು ಹೋದರೆ, ಅಂದರೆ ನೀರು ಕಾಯಿಲೆ ಇಲ್ಲದೆ ಇದ್ದರೆ ಅಥವಾ ಏನಾದರೂ ಮಷಿನ್ ಪ್ರಾಬ್ಲಮ್ ಆದರೆ ಮಾತ್ರ ನಮಗೆ ರೀಪ್ಲೇಸ್ಮೆಂಟ್ ಕೊಡ್ತಾರೆ, ಇಲ್ಲದೆ ಹೋದರೆ ಕೊಡಲ್ಲ. ನಾನು ಯಾಕೆ ತಂದಿದ್ದೀನಿ ಅಂತಂದರೆ, ನೋಡಿರಿ ಇವತ್ತು ನಾನು ಮಾಡಿರೋ ಕೆಲಸ ಯಾವ ಥರ ಇದೆ ಅಂದರೆ, ಇದು ಹೀಟರ್ ನೋಡಿರಿ ಪೂರ್ತಿಯಾಗಿ ಸುಟ್ಟೋಗಿಬಿಟ್ಟಿದೆ. ನೋಡ್ರಿ, ಅದು ಇದರದ್ದು ಲೈಟ್ ಕೂಡ ಈ ಹೀಟಿಗೆ ಆ ಥರ ಮೆಲ್ಟ್ ಆಗಿಬಿಟ್ಟೈತಿ. ಇಲ್ಲಿ ನೋಡ್ರಿ, ನೀವು ಗೋಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೀಟಿಗೆ ಕಪ್ಪಾಗಿಬಿಟ್ಟಿದೆ. ಸೈಡ್ ಎಲ್ಲನೂ ಕಪ್ಪಾಗಿಬಿಟ್ಟಿದೆ. ಇವತ್ತು ನಾನು ನನ್ನ ಕೆಲಸ ಏನು ಮಾಡಿದ್ದೆ ಅಂದರೆ, ಬಟ್ಟೆ ಎಲ್ಲ ಒಗೆದು ಹಾಕಿ ಹೀಟರ್ನ ಆನ್ ಮಾಡೋಕ್ಕಂತ ಮಾಡಿದ್ದೆ. ಇದನ್ನು ಪ್ಲಗ್ಗನ್ನು ಕೆಳಗೆ ಮಾಡಿ ಹಾಗೆ ಹೋಗಿಬಿಟ್ಟಿದ್ದೀನಿ. ನಾನು ಇದನ್ನು ಬಕೆಟಲ್ಲಿ ನೀರು ತುಂಬಿದ್ದೆ. ಆ ಬಕೆಟಲ್ಲಿ ನೀರಲ್ಲಿ ಹಾಕಲಿಲ್ಲ. ನೋಡಿರಿ, ಇದೇ ಬಕೆಟಲ್ಲಿ ನಾನು ನೀರು ತುಂಬಿಟ್ಟಿದ್ದೆ. ನಾನು ಮರೆತು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಈ ಬಕೆಟ್ ಹೀಟರ್ನ ಹಾಕಿದೆ. ಅದು ಹೆಂಗಿದೆ, ಹ್ಯಾಂಗ್ ಮಾಡಿದ್ರ ಮೇಲೇ ಪ್ಲಗ್ ಬಟನ್ ಬಡ್ದು ಆನ್ ಮಾಡಿಟ್ಟು ಬಟ್ಟೆ ಒಣಗಿ ಹಾಕಕ್ಕೆ ಹೋಗಿದ್ದೀನಿ. ಬಟ್ಟೆ ಒಣಗಿ ಹಾಕಿಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತೆ ಹಾಗೆ ನಿಂತ್ಬಿಟ್ಟೆ. ಒಳಗೆ ಬಂದ ತಕ್ಷಣ ಸ್ಮೆಲ್ ಬರ್ತಾಯಿದೆ. ಏನಂತ ನೋಡೋಕ್ಕೆ ಬಂದರೆ, ಫುಲ್ಲು ಕೆಂಡದ ಥರ ಕೆಂಪಗಾಗಿಬಿಟ್ಟಿದೆ ಹೀಟ್ರು. ಫುಲ್ಲು ಎಲ್ಲ ಹೊಗೆ ಬರ್ತಾಯಿದೆ. ಒಮ್ಮೆ ಶಾಕ್ ಆಗಿ ನಮ್ಮ ಮನೆಯವ್ರನ್ನ ಕರೆದು ನೋಡಿ, ನಮ್ಮ ಮನೆಯವ್ರು ಬಂದುಬಿಟ್ಟು ಫುಲ್ಲೆಲ್ಲ ನೀರು ಹಾಕಿ ಆ ಹೀಟ್ರಿಗೆಲ್ಲ ಹಿಡಿದ್ರು. ಆವಾಗ ನೋಡ್ರಿ, ಇದು ಉದುರಿದೆ ಎಲ್ಲನೂ. ಇದು ಮೇಲಿಂದೆಲ್ಲ ಸಿಪ್ಪೆ ಪೂರ್ತಿಯಾಗಿ ಇಲ್ಲಿ ಕಿತ್ಕೊಂಡು ಬಂದು ಈ ತಿರಿ ಗಲೀಜಾಗಿಬಿಟ್ಟೈತಿ. ಪೂರ್ತಿ ಎಲ್ಲ ಇದು ಹಾಳಾಗಿಬಿಟ್ಟಿದೆ. ನೋಡಿರಿ, ಫುಲ್ ಎಲ್ಲ ಅದು ತಾಮ್ರ ಎಲ್ಲ ಕಾಣಿಸ್ತಾ ಇದೆ. ಮತ್ತು ಅಲ್ಲಲ್ಲಿ ಹೋಲ್ ಕೂಡ ಆಗಿದೆ ಇದು. ಮತ್ತು ನೀರು ಕಾಯಕ್ಕೆ ಹಾಕಿದೆ, ಆದರೆ ಇದರಲ್ಲಿರುವೆಲ್ಲ ಹೊಲಸು ಕೆಳಗೆ ಬಿಡ್ತಾಯಿತ್ತು ಮತ್ತು ನೀರಲ್ಲಿ ಬಬಲ್ಸ್ ಎಲ್ಲ ಬರ್ತಾಯಿದೆ. ಮತ್ತು ಏನಾದರೂ ಆದರೆ ಏನು ಮಾಡೋದು, ಚಿಕ್ಕ ಮಕ್ಕಳು ಇರ್ತಾರಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಇದನ್ನು ಬಿಟ್ಟು ತೆಗೆದು ಹೊಸದನ್ನು ಹಾಕೋಣ ಅಂತ ಹೊಸದು ತರಿಸಿದ್ದೀವಿ. ಸ್ವಲ್ಪ ನೀವು ಮನೇಲಿ ಏನಾದರೂ ಹೀಟರನ್ನು ಯೂಸ್ ಮಾಡ್ತಾಯಿದ್ವಿ, ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಹುಷಾರಾಗಿರಿ. ನಾನು ಮಾಡಿದ ಥರ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ನನ್ನ ಮಕ್ಕಳು ಇರಲಿಲ್ಲ, ಚೆನ್ನಾಗಾಯಿತು. ಇಲ್ಲ ಅಂತಂದರೆ ಏನಾದರೂ ಶಾಕ್ ಹಿಡಿದು ಏನಾದರೂ ಆಗಿದರೆ ತುಂಬ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ನೀವು ಏನಾದರೂ ಹೀಟರ್ನ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಮಕ್ಕಳು ಇಲ್ಲದೆ ಇರುವಾಗ ಹೀಟರ್ನ ಹಾಕಿ ಮಕ್ಕಳನ್ನ ಹೀಟ್ರ್ ಹತ್ರ ಹೋಗೋಕ್ಕೆ ಬಿಡಬೇಡ್ರಿ. ಮತ್ತು ನೋಡಿಕೊಂಡು ಹೀಟರ್ನ ಯೂಸ್ ಮಾಡಿರಿ. ನಮ್ಮ ಮೇಲೆ ದೇವರ ಆಶೀರ್ವಾದ ಇದೆ. ಇಷ್ಟಕ್ಕೆ ಇದು ಮುಗಿದೋಯ್ತು. ಇಲ್ಲ ಅಂದರೆ ಇದು ಗೋಡೆಗೆ ಏನಾದರೂ ಕರೆಂಟ್ದಾಗಿ, ಇಡೀ ಮನೆಗೆ ಏನಾದರೂ ಕರೆಂಟದಾಗಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು. ನಾನು ಬೇಗ ಬಂದು ಆಫ್ ಮಾಡಿದ್ದಕ್ಕೆ ಒಳ್ಳೆಯದಾಯಿತು. ಈ ವಿಡಿಯೋದಿಂದ ನಿಮಗೊಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ನಾನು ವಿಡಿಯೋನ ಹೀಗೆ ನೋಡ್ತಾಯಿರಿ, ಸದಾ ಸಪೋರ್ಟ್ ಮಾಡಿ. ಧನ್ಯವಾದಗಳು.